ಜೂನ್ 6ಕ್ಕೆ ಭರ್ಜರಿಯಾಗಿ ಸಂಜು ವೆಡ್ಸ್ ಗೀತ ಪಾರ್ಟ್ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವತ್ತು ಶಿವಣ್ಣ ಆಶೀರ್ವಾದ ಈ ಸಿನಿಮಾಗೆ ಸಿಕ್ಕಿದೆ. ಸೊ ನನ್ನ ಜೊತೆ ಶ್ರೀನಗರ ಕಿಟ್ಟಿ ಸರ್ ಇದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಸಾಕಷ್ಟು ಸವಾಲುಗಳಿದ್ವು, ಸವಾಲುಗಳನ್ನ ಎಲ್ಲ ಎತ್ತಿ ಎಸ್ದು ಮತ್ತೆ ಎಗೈನ್ ಈಗ ಜೂನ್ 6ಕ್ಕೆ ಲೈಫ್ ಇಸ್ ಆಲ್ವೇಸ್ ಎ ಬ್ಯಾಟಲ್. ಜೂನ್ 6ಕ್ಕೆ ಬರ್ತಾ ಇದ್ದೀರಾ. 100% ಕರ್ನಾಟಕ ರಾಜ್ಯದಾದ್ಯಂತ ಜಯಣ್ಣ ಫಿಲಮ್ಸ್ ಅವರು ಹಂಚಿಕೆ ಮಾಡ್ತಾ ಇದ್ದಾರೆ. ಜೂನ್ 6, ಫಿಂಗರ್ಸ್ ಕ್ರಾಸ್ಡ್. ಪ್ರಯತ್ನ ಪ್ರಾಮಾಣಿಕವಾಗಿದೆ. ನಮ್ಮದು ಏನು ತೊಂದರೆ ಆಯಿತು ಅಂತ ಪ್ರಾಮಾಣಿಕವಾಗಿ ಹೇಳ್ಕೊಂಡಿದ್ದೀವಿ. ಬನ್ನಿ, ಸಿನಿಮಾಗೆ ಸಪೋರ್ಟ್ ಮಾಡಿ. ಸರ್, ಅಂದರೆ ಒಂದು ಮೆಮೊರಿಗಳೆಲ್ಲ ಶೇರ್ ಮಾಡಿ ಸರ್. ಸಂಜು ವೆಡ್ಸ್ ಪಾರ್ಟ್ 2 ಏನೇನು ಮೆಮೊರಿಗಳಿದ್ದಾವೆ? ಆ ಮೆಮೊರೀಸ್ ಎಲ್ಲ ಈ ಕೋರ್ಟ್ ಕೇಸು ವ್ಯಾನಿಷ್ ಮಾಡಿಬಿಟ್ಟಿತ್ತು. ಈಗ ಕೋರ್ಟ್ ಕೇಸಿಗೆ ಸಿಗಾಕೊಂಡು ಭಾಳ ಅನುಭವಿಸ್ಬಿಟ್ಟಿದ್ದೀವಿ ನಾವಾಗಲೂ ಸರಿ, ನಮ್ಮ ನಿರ್ಮಾಪಕರಾದ್ರು ಸರಿ, ನಿರ್ದೇಶಕರಾದ್ರು ಸರಿ. ಈಗ ಅದರಿಂದ ಹೊರಗಡೆಗೆ ಬಂದು ಜನರ ಮುಂದೆ ಸಿನಿಮಾ ತರ್ತಾ ಇದ್ದೀವಿ. ಜನ ಆ ನೋವನ್ನು ಮರೆಸಬೇಕು ಅಂದರೆ ಥಿಯೇಟ್ರಿಗೆ ಬರಬೇಕು, ಸಿನಿಮಾ ನೋಡಬೇಕು, ಎಂಜಾಯ್ ಮಾಡಬೇಕು. 100% ನಮಗೆ ಶಿವಣ್ಣ ನಾವು ಸಿನಿಮಾ ರಂಗಕ್ಕೆ ಬಂದಾಗಿಂದನೂ ನಮಗೆ ತುಂಬ ಪ್ರೀತಿ ಪಾತ್ರರಾದ ಅಣ್ಣ. ಶಿವಣ್ಣ ಆಗಲಿ, ಗೀತಕ್ಕಾಗಲಿ, ಅಪ್ಪು ಆಗಲಿ, ರಾಘಣ್ಣ ಆಗಲಿ, ಅವ್ರ ಮನೆಯವರೆಲ್ಲರೂ ನಮ್ಮ ಇಡೀ ಚಿತ್ರರಂಗನೇ ತುಂಬ ಪ್ರೀತಿಯಿಂದ ನೋಡ್ತಾರೆ ಅವರು. ಮೊನ್ನೆ ಹೋಗಿ ಕರೆದಿದ ತಕ್ಷಣ ಅವ್ರು ನಾಳೆ ಪಾಪ ಈಸ್ ಫ್ಲೈಯಿಂಗ್ ಟು ಅಮೇರಿಕಾ, ಹಂಗಿದ್ರು ಬರ್ತೀನಮ್ಮ ಅಂತ ಬಂದರು. ಅವ್ರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಒಂಥರ ಇದು ನಿರ್ಮಾಪಕರಿಗೆ ಸವಾಲಿತ್ತು, ಚಿತ್ರತಂಡಕ್ಕೆ ಸವಾಲಿತ್ತು. ಅದನ್ನೆಲ್ಲ ಎದುರಿಸಿ ನಿಂತಂಥ ಸಂದರ್ಭದಲ್ಲಿ ನಿಮ್ಗಳಿಗೆಲ್ಲ ಯಾವ ಥರ ಫೀಲ್ ಇತ್ತು ಸರ್? ಯಾಕಂದರೆ ದೊಡ್ಡ ಒಂದು ಸಂಕಷ್ಟ ಅಂತಲೇ ಹೇಳ್ಬೋದು. ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಇದೊಂದು ನಾಳೆ ರಿಲೀಸ್ ಆಗುತ್ತೆ ಅಂತಂದಾಗ ಬೆಳಗ್ಗೆ ಏನೇನೋ ಸಮಸ್ಯೆ, ಬಟ್ ಇವಾಗ ಸುಸೂತ್ರವಾಗಿ ಎಲ್ಲವೂ ಸರಿ ಹೋಗಿದೆ. ಈ ಸಂದರ್ಭದಲ್ಲಿ ಎಲ್ಲ ನೆನಪು ಮಾಡ್ಕೊಂಡು ಹೇಳೋದು ಅಲ್ಲ, ನಾನು 10ಕ್ಕೆ ರಿಲೀಸ್ ಅಂತ ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿಬಿಟ್ಟಿದ್ದೀವಿ. 7ನೇ ತಾರೀಕು ಸಾಯಂಕಾಲ ಬಂತು ನೋಟಿಸು, ಸಿನಿಮಾ ಮೇಲೆ ಸ್ಟೇ ತಂದುಬಿಟ್ಟಿದ್ದಾರೆ ಅಂತ. 8ನೇ ತಾರೀಕೆ ಓಡಿದ್ರು ಹೈದ್ರಾಬಾದ್ಗೆ ಓಡೋಗಿ ಅಲ್ಲೇ ನನ್ನೊಂದು ಸರ್ಕಸ್ ಮಾಡಿ 10ನೇ ತಾರೀಕು ಬೆಳಿಗ್ಗೆ ನಮಗೆ ಸ್ಟೇ ವೆಕೇಷನ್ ಸಿಕ್ತು. 10ಕ್ಕೆ ರಿಲೀಸ್ ಕ್ಯಾನ್ಸಲ್ ಆಯಿತು. ಬಟ್ ಅರ್ಜೆಂಟಾಗಿ ಮಾಡಿಬಿಡ್ಬೇಕು, ಇಲ್ಲಾಂದರೆ ಅವನು ಹೈಕೋರ್ಟ್ಗೆ ಹೋಗ್ತೀನಿ ತಿರ್ಗಾ ಅಂತ. ಹಾಗಾಗಿ 17 ಡೇಟ್ ಹಾಕೊಂಡು ಟಪ್ ಅಂತ ರಿಲೀಸ್ ಮಾಡಿಬಿಟ್ವಿ. ಒಂದು ಟ್ರಯಲ್ ಅಂತ ಮಾಡೋಣ ಒಂದು 2 ದಿನ, ಆಮೇಲೆ ಶಟ್ ಡೌನ್ ಮಾಡಿಬಿಟ್ಟು ನೆಕ್ಸ್ಟ್ ಎಲ್ಲ ನಮ್ಮದು ಲ್ಯಾಬಲ್ಲಿ ಒಂದು 20 ನಿಮಿಷ ಫುಟೇಜ್ ಸ್ಟಕ್ ಆಗಿಬಿಟ್ಟಿತ್ತು. ಹಾಗಾಗಿ ಸಿನಿಮಾದಲ್ಲಿ ಎಲ್ಲೋ ಮಿಸ್ಸಿಂಗ್ ಥರ ವಿಷಯಗಳಿತ್ತಲ್ಲ ಅಂತ ಮತ್ತದನ್ನೆಲ್ಲ ಜೋಡಿಸಿ ಅದಕ್ಕೆ ಏನೇನು ಬಣ್ಣಗಳು ಹಚ್ಚಬೇಕು ಏನೇನು ಎಲ್ಲ ನೀಟಾಗಿ ರೆಡಿ ಮಾಡಿ ಇವಾಗ 6ನೇ ತಾರೀಕು ಬರ್ತೀವಿ. ತುಂಬ ಅದು ಅವರೇ ವ್ಯಕ್ತಪಡಿಸ್ತಾರೆ ಅದನ್ನು. ಅವ್ರ ಬಾಯಿಗಳಿಂದ ಬಂದರೆ ಚೆನ್ನಾಗಿರುತ್ತೆ. ಅವರು ಬರೀ ನಿರ್ಮಾಪಕರು ಮಾತ್ರ ಅಲ್ಲ, ಚಿತ್ರತಂಡದ ಪ್ರತಿಯೊಬ್ಬರಿಗೂ ಬೇಜಾರಿದೆ. ನಾವು ಮಾಡಿದ ಸಿನಿಮಾ ಅಂತಂದಮೇಲೆ ಅದು ನಮ್ಮ ಮಗು ಇದ್ದ ಹಾಗೆ. ಆಮೇಲೆ ನಾವು ಸಿನಿಮಾದಿಂದ ಅನ್ನ ನಿಂತಿದ್ದೀವಿ. ಸಿನಿಮಾ ಮಾಡಿದ್ಮೇಲೆ ನಿರ್ಮಾಪಕ ಅದಕ್ಕೇನು ಸುಮ್ಮನೆ ಮಾಡಿಸ್ಕೊಂಡಿರಲ್ಲ, ಹಣ ಕೊಟ್ಟಿರ್ತಾನೆ. ಪ್ರಚಾರಕ್ಕೆ ಬರೋದು ಅವ್ರು ಕರೆಯೋದೇನೋ ಅವಶ್ಯಕತೆ ಇರಲ್ಲ, ನಾವೇ ವಾಲಂಟಿಯರಾಗಿ ಹೋಗ್ಬೇಕು ಸಿನಿಮಾಗೆ. ತಪ್ಪು ಆ ಹುಡುಗಿ ಮಾಡಿದ್ದು ಅಂತ ನಾನು ಹೇಳ್ತೀನಿ. ಕನ್ನಡ ನಾಡು ನುಡಿ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಂಥರ ಪುಟಿದೇಳ್ತೀವಿ, ಯಾರೇ ಏನೇ ಅಂದರೂ ಕೂಡ. ಈ ಸಂದರ್ಭದಲ್ಲಿ ಇನ್ನೂ ಕೂಡ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಿಲ್ಲ. ನೀವು ಕೂಡ ಕನ್ನಡದ ಅಪ್ಪಟ ಕನ್ನಡ ಕಲಾವಿದ. ನಾನು ತುಂಬ ನೇರವಾಗಿ, ತುಂಬ ಶುದ್ಧವಾಗಿ, ಘಂಟಾಘೋಷವಾಗಿ ಅವತ್ತು ಹೇಳಿದ್ದೀನಿ, ಅವಿವೇಕತನದ ಮಾತುಗಳು ಆಡಬಾರ್ದು. ಯಾವುದೇ ಭಾಷೆ ಯಾರಪ್ಪನ ಸುತ್ತೂ ಅಲ್ಲ. ಯಾರ ಬಗ್ಗೆ ಏನಾದರೂ ಮಾತಾಡೋಕ್ಕೆ, ನನ್ನ ತಾಯಿ ಬಗ್ಗೆ ನೀನು ಮಾತಾಡಿದ್ರೆ ಈಗ ನಿನ್ನ ತಾಯಿ ಬಗ್ಗೆ ನಾನು ಮಾತಾಡಬೇಕಾಗತ್ತೆ, ತಪ್ಪು. ಅವ್ರವ್ರ ಭಾಷೆ ಅವ್ರಿಗೆ ಮಾತೃ ಸಮಾನ. ಇನ್ನೊಬ್ಬರ ಭಾಷೆ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಎಚ್ಚರಿಕೆ ಇರಲಿ, ಹುಷಾರು. ಜೂನ್ 6ಕ್ಕೆ ರಿಲೀಸ್ ಆಗ್ತಾ ಇದ್ದೀರಾ, ಬರ್ತಾ ಇದ್ದೀರಾ? ಮತ್ತೆ ಸಂಜು ವೆಡ್ಸ್ ಗೀತ 2 ಜೂನ್ 6ಕ್ಕೆ ಬಿಡುಗಡೆ ಮಾಡ್ತಾಯಿದ್ದೀವಿ. ಬನ್ನಿ, ನಿಮ್ಮ ಹರಕೆ ನಿಮ್ಮ ಹಾರೈಕೆ ನಮ್ಮೇಲೆ ಸದಾ ಇರಬೇಕು. ನಿಮ್ಮ ಹಣ ಮತ್ತು ನಿಮ್ಮ ಸಮಯ ಇದೆರಡರ ವ್ಯಾಲ್ಯೂ ನಮ್ಗೆ ಚೆನ್ನಾಗಿ ಗೊತ್ತಿದೆ. ತುಂಬ ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ. ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.